ನಟರಾಕ್ಷಸ ಡಾಲಿ ಧನಂಜಯ ಅವರ ಮದುವೆಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಅದ್ದೂರಿಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಎಲ್ಲಾ ಕೆಲಸಗಳು ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಶಾಸ್ತ್ರಗಳೆಲ್ಲನೂ ಸಹ ಸಂಪ್ರದಾಯಬದ್ಧವಾಗಿ ನಡೀತಾ ಇದೆ. ಕಲಾ ನಿರ್ದೇಶನ ಅಂದ ತಕ್ಷಣ ನಮ್ಮ ಸ್ಯಾಂಡಲ್ವುಡ್ ಸಿನಿ ರಂಗದಲ್ಲಿ ನೆನಪಾಗುವಂತದ್ದೇ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನ ಹಿರಿಯ ನಟ ಅರುಣ್ ಸಾಗರ್ ಅವರು. ನಟರಾಕ್ಷಸ ಡಾಲಿ ಧನಂಜಯ ಅವರ ಮದುವೆಯ ಸಂಪೂರ್ಣ ಒಂದು ಸೆಟ್ ಜವಾಬ್ದಾರಿಯನ್ನ ಅವರೇ ವಹಿಸ್ಕೊಂಡಿದ್ದಾರೆ. ಸೊ ಯಾವ ರೀತಿ ಇರುತ್ತೆ ಸೆಟ್ ಎಲ್ಲ ಅನ್ನುವಂಥದ್ದನ್ನ ಅವ್ರ ಹತ್ರ ನಾನು ಸ್ವತಃ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಈಗಾಗಲೇ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರತಕ್ಷತೆ ಇದೆ. ನಾಳೆ ಬೆಳಗ್ಗೆ ಮುಂಚಾನೆಯಿಂದಲೇ ಸಹ ದಾರ ಮುಹೂರ್ತದ ಕಾರ್ಯಕ್ರಮಗಳೆಲ್ಲನೂ ಸಹ ನಡೆಯುತ್ತಾ ಇದೆ. ಸೊ ಸೆಟ್ ಎಲ್ಲ ಯಾವ ರೀತಿ ಇದೆ, ರಿಸೆಪ್ಷನ್ಗೆ ಯಾವ ರೀತಿ ಇದೆ, ದಾರ ಮುಹೂರ್ತಕ್ಕೆ ಯಾವ ರೀತಿಯಂತಹ ಒಂದು ಥೀಮ್ ಅಲ್ಲಿ ಮಾಡ್ತಿದ್ದೀರಾ ಅಂತ? ಮೊದಲನೇದಾಗಿ ಇಡೀ ಧನಂಜಯ್ ಹಾಗೂ ಅವರ ಮನೆಯವರ ಮದುವೆ ಇದು ಆ್ಯಕ್ಚುಲಿ ಮೈಸೂರಲ್ಲೇ ಆಗಬೇಕು ಅನ್ನುವಂಥದ್ದು ಧನಂಜಯ್ ಅವರ ಒಂದು ಆಸೆ. ಯಾಕಂದರೆ ಮೈಸೂರಿನಲ್ಲಿ ಹುಟ್ಟದೇ ಇದ್ದರೂ ಮೈಸೂರಿನ ಅಲ್ಲಿ ಶಿಕ್ಷಣವನ್ನು ಪಡಿತಿರ್ಬೇಕಂದ್ರೆ ಆ ಸಂದರ್ಭದಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಂತಹ ಧನಂಜಯ್ ಕಾಲೇಜ್ನಲ್ಲಿರ್ಬೇಕಾದ್ರೆ GPIR ಅಂತ ನನ್ನ ಸ್ನೇಹಿತ ಮೈಮ್ ರಮೇಶ್ ಅವರ ಟ್ರೂಪಲ್ಲಿದ್ದಾಗ ನಾವು ರಂಗಾಯಣದಲ್ಲಿದ್ವಿ. ಅವಾಗ ಇನ್ನೂ ಹುಡುಗರು ಇವರು. ಅವರು ಆಗ್ಲಿಂದನೂ ಒಂದು ಬಹಳ ಇಂಟ್ರೆಸ್ಟು ಈ ನಾಟಕ, ಕಲೆ, ಸಾಹಿತ್ಯ ಇದೆಲ್ಲ ನಾನು ನೋಡಿದ್ದೀನಿ. ಮತ್ತು ಆ ಇಡೀ ಒಂದು ನಮ್ಮ ಏನು ಧನಂಜಯ್ ಅನ್ನುವಂತಹ ಸ್ನೇಹಿತರಲ್ಲಿ ತುಂಬ ಜನ ಇದ್ದಾರೆ. ಈಗ ರಾಘವೇಂದ್ರ ಹುಣಸೂರು ಕೇಳಿರ್ಬೋದು ನೀವು, ಝೀನ ಹೆಡ್ ಆಗಿದ್ದಾರೆ ಈಗ. ಆಮೇಲೆ ನಿಮಗೆ ಶರಣಯ್ಯ ಅಂತ ಝೀನಲ್ಲೇ ಕೆಲಸ ಮಾಡೋ ಕ್ರಿಯೇಟಿವ್ ಹೆಡ್ ಆಗಿ. ಆಮೇಲೆ ಜೊತೆಗೆ ನಿಮಗೆ ಪೂರ್ಣ, ನಾಗಭೂಷಣ, ಇನ್ನೂ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಆಗ ಬಹಳ ಕಷ್ಟಪಟ್ಟು ತಮ್ಮ ಸಾಹಿತ್ಯ ಆಸಕ್ತಿಯನ್ನು, ಕಲಾ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ನಾಟಕ ಮಾಡ್ತಾ ಮಾಡ್ತಾ ಸಿನಿಮಾ ರಂಗಕ್ಕೂ ಬಂದರು. ಸಿನಿಮಾ ರಂಗಕ್ಕೆ ಬರ್ತಾನೂ ಕಷ್ಟಪಟ್ಟು ಬಂದು ಈಗ ಧನಂಜಯ್ ಒಂದು ಒಳ್ಳೆಯ ಡಾಲಿಯಾಗಿ, ಅಂದರೆ ಕನ್ನಡ ಜನತೆಯ ಡಾಲಿಯಾಗಿ ಬೆಳೆದಿದ್ದಾರೆ. ಜೊತೆಗೆ ಉಳಿದ ಸ್ನೇಹಿತರು ಹಾಗೆ ಬೆಳೆದಿದ್ದಾರೆ. ಆಮೇಲೆ ಅವರೆಲ್ಲರ ಸ್ನೇಹದ ಬಂಧುತ್ವ ಇದೆಯಲ್ಲ, ಅಂದರೆ ಈಗ ನಮ್ಮ ಡಾಲಿಯವ್ರ ಜೊತೆ ಉಂಟು, ಅದು ತುಂಬ ಚೆನ್ನಾಗಿದೆ. ಇವತ್ತು ಏನಾದ್ರು ಈ ಮದುವೆ ತುಂಬ ಇಷ್ಟು ಚೆನ್ನಾಗ ಕಾರಣ ನಾವು ಅಷ್ಟೇ ಅಲ್ಲ, ಅವರ ಸ್ನೇಹಿತರು, ಅವರ ಮನೆಯವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಈ ಮದುವೆ ಇಲ್ಲ ಅಂದರೆ ಮೈಸೂರು ಯಾಕೆ ಅನ್ನೋದಕ್ಕೆ ಯಾಕೆ ಹೇಳಿದೆ ಅಂದರೆ, ಮೈಸೂರು ಬಹಳ ಇಷ್ಟವಾದ ಊರು ಡಾಲಿಗೆ. ಹಾಗಾಗಿ ಮೈಸೂರಿನಲ್ಲೇ ಮದುವೆ ಆಗಬೇಕು. ಮೈಸೂರಿನಲ್ಲಿ ಮದುವೆ ಆದಾಗ ಮೈಸೂರಿನ ಆರ್ಕಿಟೆಕ್ಚರ್ನ ಪಾರ್ಟ್ ಇಟ್ಕೊಂಡೇ ನಾವು ಮಾಡೋಕ್ಕಾಗುತ್ತೆ ಅರುಣ್ ಸರ್ ಅಂತ ಕೇಳಿದಾಗ, ನಾನು ಮತ್ತು ವೆಡ್ಡಿಂಗ್ ಬೈ ಧ್ರುವ ಇಬ್ಬರು ಯೋಚನೆ ಮಾಡಿ ದೆನ್ ಐ ಡಿಸೈನ್ ದ ಹೋಲ್ ಥಿಂಗ್. ಅಂದರೆ ಮೈಸೂರಿನ ಎಲಿಮೆಂಟ್ಗಳನ್ನು, ಆರ್ಕಿಟೆಕ್ಚರಲ್ ಕಲೋನಿಯಲ್ ಬಿಲ್ಡಿಂಗ್ಸ್ಗಳು ತುಂಬ ಇದೆ. ಅಂದರೆ ನಿಮಗೆ ಇಂಡೋ ಸಾರ್ಸನಿಕ್ ಬೇಸ್ಡಲ್ಲಿದೆ, ಪ್ಯಾಲೇಸ್ ಒಂಥರ ಇದೆ, ನಿಮಗೆ ಹೊರಗಡೆ ಇರುವಂಥ ಕೋರ್ಟ್ ಒಂಥರ ಇದೆ, ತಾಲೂಕು ಆಫೀಸ್ ಒಂಥರ ಇದೆ, ಇಲ್ಲಿ ವಿಶ್ವವಿದ್ಯಾನಿಲಯ. ಇದು ಒಂದು ಆರ್ಕಿಟೆಕ್ಚರ್ಗೆ ಕಲಿಯೋದಕ್ಕೆ ಒಂದು ಒಳ್ಳೆಯ ಪಾಠ. ನಾನು ರಂಗಾಯಣದಲ್ಲಿದ್ದಾಗ ಆರ್ಕಿಟೆಕ್ಚರ್ ಕಲ್ತಿದ್ರೆ ಅಂತ ಎಷ್ಟೋ ನಾನು ಕೇಳ್ತಾರೆ. ನಿಜವಲ್ಲ, ನಾನು ಏನು ನಾನು ಕಲ್ತಿದ್ದೆ ಮೈಸೂರಿನ ಬಿಲ್ಡಿಂಗ್ಗಳನ್ನು ನೋಡಿ. ಅದೇ ಥರ ವಿಚಾರವನ್ನು ನಮ್ಮ ಧನಂಜಯ ಅವರು ಇಟ್ಕೊಂಡಿದ್ದರಿಂದ ಅವರಿಗೆ ಈ ನೆಲದ ಮಣ್ಣಿನ ಗುಣನೇ ಇದ್ರಲ್ಲಿ ಬರಬೇಕು, ಅದರ ಟೇಸ್ಟ್ ಇರಬೇಕು, ಆಮೇಲೆ ಡೆಕೋರೇಟಿವ್ ಆಗಿಯೂ ಇರಬೇಕು ಅನ್ನುವಂಥ ಕಾನ್ಸೆಪ್ಟ್ ಅಂದಾಗ ನಾವು ಮೈಸೂರಿನ ಅರಮನೆಯ ಕೆಲವು ಎಲಿಮೆಂಟ್ಗಳು ಮತ್ತು ಕಲೋನಿಯಲ್ ಬಿಲ್ಡಿಂಗ್ ಎಲಿಮೆಂಟನ್ನು ಇಟ್ಕೊಂಡು ನಾವು ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದೀವಿ. ಇದು ಅವರ ಆಶಯನೂ ಆಗಿತ್ತು ಒಂದು. ಆಮೇಲೆ ಜೊತೆಗೆ ನಿಮಗೆ ಟ್ರೆಡಿಷನಲ್ ಅಂದರೆ ಮುಹೂರ್ತ, ಮದುವೆಯ ಮಂಟಪ ಕೂಡ, ಯಾಕಂದರೆ ಮೈಸೂರು ನಿಮಗೆ ಗೋಪುರದ ನಾಡು. ಯಾಕೆಂದರೆ ದೇವಸ್ಥಾನಗಳು, ನಂಜನಗೂಡು ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಮೇಲ್ಕೋಟೆ ಇರ್ಬೋದು, ಈ ಮೈಸೂರು ರಾಜ್ಯ ಅನ್ನೋದೇನಿದೆ ಇದು ದೇವಸ್ಥಾನಗಳ ಬೀಡಿದು. ಹಾಗಾಗಿ ಅದೆಲ್ಲದರ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಗೋಪುರಗಳನ್ನು ಇಟ್ಕೊಂಡೆ ಅವರ ಮುಹೂರ್ತದ ಡಿಸೈನು ಮಾಡಿದ್ವಿ. ಇದು ನಾವು ಮಾಡಿದಂಥ ಡಿಸೈನ್. ಹಲವಾರು ಸೆಲೆಬ್ರಿಟಿಗಳಿಗೆ ನೀವು ಒಂದು ಮದುವೆಗಳಿಗೆ ಒಂದು ಸೆಟ್ಗಳನ್ನು ಹಾಕಿದ್ದೀರಾ, ಅದ್ರ ಜೊತೆಗೆ ಸಿನಿಮಾಗಳಿಗೂ ಸಹ ಮಾಡಿದ್ದೀರಾ. ಸೊ ಧನಂಜಯ್ ಅವರ, ನಿಮ್ಮ ಮತ್ತೆ ಧನಂಜಯ್ ಅವರ ಒಂದು ಒಡನಾಟ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಹಲವು ವರ್ಷಗಳಿಂದ ಸಾಕ್ತಾ ಬಂದಿದೆ. ಇವರಿಗೆ ಹಿಂದೆ ಮಾಡಿರುವಂಥ ಸೆಲೆಬ್ರಿಟಿಗಳಿಗೂ ಇವರ ಮದುವೆಗೂ ಏನು ಸ್ಪೆಷಲ್ ಅಂತ ಅನ್ನಿಸ್ತು ನಿಮಗೆ? ಇಲ್ಲ, ಏನಂದರೆ ಅವರವರ ಈಗ ಯಶ್ ಅವ್ರದ್ದು ವೆಡ್ಡಿಂಗ್ ಆ್ಯಂಡ್ ಕಾನ್ಸೆಪ್ಟು ಡಿಸೈನ್ ಎಲ್ಲ ಮಾಡಿದ್ದು ನಾನೇ. ಜೊತೆಗೆ ನಾನು ಧ್ರುವ ಸರ್ಜಾ ಅವರ ನಿಶ್ಚಿತಾರ್ಥ ಒಂದು ಶೈಲಿಯಲ್ಲಿ ಮಾಡಿದ್ವಿ. ಅದು ಫುಲ್ಲು ಹಳ್ಳಿಯ ಮತ್ತು ಬರೀ ತೆಂಗಿನ ಗರಿ, ಅಕ್ಕಿ ಮುಡಿ, ಹಸು ಅದನ್ನೆಲ್ಲ ಇಟ್ಕೊಂಡು ಮಾಡಿದ್ವಿ. ಯಶ್ ಅವ್ರದ್ದು ಮುಹೂರ್ತ ಒಂದು ಹೊಯ್ಸಳ ಮಂಟಪನೇ ಕ್ರಿಯೇಟ್ ಮಾಡಿ ತಾಜ್ ವೆಸ್ಟ್ ಎಂಡಲ್ಲಿ ಮಾಡಿದ್ವಿ. ಜೊತೆಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು, ಅಂದರೆ ನಮ್ಮ ಕನ್ನಡ ನಾಡಿನ ಅರಮನೆಯ ಒಂದು, ಅಂದರೆ ವುಡನ್ ಅರಮನೆ ಥರದ ಒಂದು ಬ್ಯಾಕ್ ಡ್ರಾಪನ್ನು ರೆಡಿ ಮಾಡಿದ್ವಿ. ಇಲ್ಲಿ ಧನಂಜಯದು ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟು, ಅವ್ರವ್ರ ಟೇಸ್ಟ್ ಏನಿದೆ ಅದು 100% ಅವ್ರಿಗೆ ಒಪ್ಪಿಗೆ ಆಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು, ಇದರಲ್ಲಿ ಯಾವುದು ದೊಡ್ಡದು, ಯಾವುದು ಚಿಕ್ಕದು, ಅಥವಾ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತಲ್ಲ, ಅವರಿಗೆಲ್ಲದೂ ಏನು ಚೆನ್ನಾಗಿ ಅನಿಸಿದೆ ಅದನ್ನು ನಾವು ಮಾಡ್ತೀವಿ. ಅದೇ ಥರ ಇಲ್ಲಿ ಧನಂಜಯ್ ಅವರಿಗೆ ಯಾವ್ದು ಇಷ್ಟವಾಗಿತ್ತು, ಯಾವುದು ಅವರ ಎಮೋಷನ್ಗೆ ಹತ್ತಿರವಾಗಿತ್ತು, ಆ ಡಿಸೈನನ್ನು ಮಾಡಿದ್ವಿ.
ಎಷ್ಟು ಜನ ಒಂದು ಕೆಲಸಗಾರರು ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ಹಾಗೆ ಎಷ್ಟು ದಿನಗಳಿಂದ ಈ ಒಂದು ಸೆಟ್ ಹಾಕ್ಲಾಗ್ತಾ ಇದೆ ನಿಮ್ಮ ಒಂದು ಸಾರಥ್ಯದಲ್ಲಿ ಅಂತ? ಅಂದ್ರೆ ಇಲ್ಲಿ ಕೆಲಸ ಮದುವೆ ಅನ್ನೋದಿದೆಯಲ್ಲ, ಅದೊಂದು ಈಗ ದೊಡ್ಡ ಇಂಡಸ್ಟ್ರಿ ಇದು. ಇವತ್ತು ನಮ್ಮ ಈಗ ಇನ್ವೆಸ್ಟ್ಮೆಂಟ್ ಇಂಡಿಯಾ ಅಂತ ನಮ್ಮ ಸರ್ಕಾರ ಎಲ್ಲ ಹೇಳ್ತಿದೆ. ಆಕ್ಚುಲಿ ಗೊತ್ತಾ, ಈ ಮದುವೆಗಳಿಂದ ನಿಜವಾಗ್ಲೂ ಕಷ್ಟಪಡುವ ಜನರಿಗೆ ತುಂಬಾ ಒಳ್ಳೆ ಕೆಲಸ ಸಿಗುತ್ತೆ. ಈಗ ಮನೇಲಿರುವಂಥ ಹೆಂಗಸು ಪಾಪ ಕಷ್ಟದಲ್ಲಿರೋ ಕಸ ಗುಡಿಸೋದಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಪಾಪ ಅವರು ಏನಂದ್ರೆ ಇದು ಕ್ಲೀನಿಂಗ್ ಇದು, ಅದಕ್ಕೊಂದು ಟ್ರೂಪ್ ಇರುತ್ತೆ. ಅಂದ್ರೆ ಲೇಬರ್ ಇದು ಓರಿಯೆಂಟೆಡ್ ಇದು ರಿಯಲಿ ಲೇಬರ್. ನಾನು ಏನು ಅಲ್ಲ, ಆ್ಯಕ್ಚುಲಿ ನಿಜವಾಗ್ಲೂ ಬೆವರು ಸುರಿಸುವಂಥ ಪ್ರತಿಯೊಬ್ಬನಿಂದ ಇವೆಲ್ಲವೂ ಆಗೋದು. ಇಲ್ಲಿ ಕಾರ್ಪೆಂಟರ್ ಇರ್ತಾರೆ, ಪೇಂಟರ್ ಇರ್ತಾರೆ, ವೆಲ್ಡರ್ಸ್ ಇರ್ತಾರೆ, ಆರ್ಟಿಸ್ಟ್ ಇರ್ತಾರೆ, ಮೌಲ್ಡರ್ಸ್ ಇರ್ತಾರೆ, ಜೊತೆಗೆ ನಿಮಗೆ ಇಲ್ಲಿ ಕ್ಲೀನ್ ಮಾಡೋರು ಇರ್ತಾರೆ, ಪ್ಲಾಟ್ಫಾರ್ಮ್ ಹೊರೋರು ಇರ್ತಾರೆ, ಶಾಮಿಯಾನ ಹಾಕೋನು ಇರ್ತಾನೆ, ಅಡುಗೆ ಮಾಡೋರು ಇರ್ತಾನೆ, ಬಡಿಸೋನು ಇರ್ತಾನೆ. ಆಮೇಲೆ ಕರ್ಕೊಂಡು ಬರ್ಬೇಕಂದ್ರೆ ಇಲ್ಲಿ ಮಿನಿಮಮ್ 1,000 ಜನರ ಒಂದು ಉದ್ಯೋಗದ ಅವಕಾಶ ಇಲ್ಲಿ ಇದ್ದೇ ಇರುತ್ತೆ. ದೊಡ್ಡ ಮದುವೆ ಆದಾಗ ಅದೊಂದು ದೊಡ್ಡದು ಉದ್ಯೋಗದ ಅವಕಾಶ ಅವರಿಗೆ. ಅಂದ್ರೆ ಅರೆ ಉದ್ಯೋಗ ಅಂತ ಕರಿತೀವಿ, ಇದು ಪರ್ಮನೆಂಟ್ ಅಲ್ಲ, ಅರೆ ಉದ್ಯೋಗ ಅಂದ್ರೆ ಅದಕ್ಕೆ ಇರುತ್ತೆ. ಹಾಗಾಗಿ ಇದು ಈಗ ಇಂಡಸ್ಟ್ರಿ ಆಗಿದೆ. ಇಲ್ಲಿ ಎಷ್ಟೋ ಜನರಿಗೆ ಅನ್ನ ಸಿಗ್ತಾ ಇದೆ. ಹಾಗಾಗಿ ಅಂತಹ ಒಂದು ಮಿನಿಮಮ್ 800 ಜನ ಕೆಲಸ ಮಾಡ್ತಾ ಇದ್ದಾರೆ ಓವರ್ ಆಲ್ ಇದರಲ್ಲಿ. ಹಾಗಾಗಿ ಅವರೆಲ್ಲರ ಮೂಲಕ ನಾವು ಕಾಣಿಸ್ಕೋತಾ ಇದೀವಿ. ಬಟ್ ನಾನೇನಾದ್ರು ಕಾಣಿಸಿದ್ರೆ ಅಥವಾ ಧ್ರುವ ಅವ್ರು ಏನಾದ್ರು ಕಾಣಿಸಿದ್ರೆ ಅದು ನಾವಲ್ಲ, ಅದು ನಿಜವಾಗ್ಲೂ ಅವರು. ಹಾಗಾಗಿ ಅವರೆಲ್ಲರ ಮೂಲಕ ಇದು ಕೆಲಸಗಳಾಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಒಂದು ಸೆಟ್ ಆಗ್ಬೇಕಾದ್ರೂ ಸಹ ಅದರದೇ ಆದಂತಹ ಸ್ಪೆಷಲ್ ಥೀಮ್ ಅನ್ನೋದಿರುತ್ತೆ. ಡೆಕೋರೇಷನ್ ಅಂತ ಹಿಡಿದ್ಬಿಟ್ಟು, ಎಂಟ್ರೆನ್ಸ್ ಇಂದ ಹಿಡಿದ್ಬಿಟ್ಟು, ಈಗ ನಮ್ಮ ಡಾಲಿ ಅವರ ಮದುವೆ ಅಂತಂದ್ರೆ VIP ಗಳು ಸಪರೇಟ್ ಇದೆ, ಅದ್ರ ಜೊತೆಗೆ ಆಡಿಯನ್ಸ್ಗೂ ಸಹ ಒಂದು ಪ್ರತ್ಯೇಕ ವಿದ್ಯಾಪತಿ ದ್ವಾರ ಅನ್ನೋದಿದೆ. ಸೊ ಆ ಒಂದು ದ್ವಾರಗಳಿಗೆ ಯಾವ ರೀತಿ ಅಂತ ಪಾಲಿಸೀಸ್ ಅನ್ನ ತಗೊಂಡಿದ್ರ ಅಂತ ಹೇಳ್ಬಿಟ್ಟು ಎಲ್ಲೂ ಅಡೆತಡೆಗಳಾಗ್ದಿದ್ದಂಗೆ? ಇಲ್ಲ, ಅಭಿಮಾನಿಗಳು ಮತ್ತು ನಿಮಗೆ ಅಂದ್ರೆ ನಮ್ಮ ಡಾಲಿ ಅಂದ್ರೆ ನಮ್ಮ ಚಿತ್ರರಂಗದ ಸ್ನೇಹಿತರು ಅಥವಾ ಯಾರಿದ್ದಾರೆ ಪ್ರಖ್ಯಾತರು ಅವರೆಲ್ಲರೂ ಬರ್ತಾರೆ. ಅವರು ಬರುವುದಕ್ಕೆ ನಾವು VIP ಅವರಿಗೆ ಒಂದು ಸೆಕ್ಷನ್ ಮಾಡಿದ್ವಿ. ಹಾಗಂತ ಹೇಳಿ ಅಭಿಮಾನಿಗಳಿಗೂ ಮುಖದ್ವಾರದ ಅಂದ್ರೆ ಮೇನ್ ದ್ವಾರದ ಸೆಂಟ್ರಿಂದನೇ ಇದು ಮಾಡಿ ಅವರು ಕೂಡ ಅವರನ್ನು ಕಂಡುಬಿಟ್ಟು ಹೋಗೋ ಹಾಗೂ ಮಾಡಿದ್ವಿ. ಅದು ಇಲ್ಲಿ ಯಾವುದೇ ತಾರತಮ್ಯಗಳಿಲ್ಲ. ಅಭಿಮಾನಿಗಳಿಗೆ ಕಾಣಿಸ್ಬೇಕು, ಆ ಕಾಣಿಸುವವರೆಗೆ ಅವರಿಗೆ ಬಂದು ಕಾಣಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿಬಿಟ್ಟು ಅವರು ಹೋಗ್ತಾ ಇರ್ತಾರೆ. ಹಾಗೆ VIP ಅವರು ಬಂದು ಅವರು ಊಟಕ್ಕೆ ಹೋಗ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಊಟದ ವಿಷಯನೂ ಅಷ್ಟೇ, ಪ್ರತಿಯೊಬ್ಬರಿಗೂ ಇವರಿಗೆ ಸಪ್ರೇಟು ಅವ್ರಿಗೆ ಸಪ್ರೇಟು ಅಂತ ಮಾಡಿಲ್ಲ. ಡಾಲಿ ಫಸ್ಟೇ ಹೇಳಿಬಿಟ್ಟಿದ್ದ, ಇದು ಎಲ್ಲರಿಗೂ ಒಂದೇ ಊಟ ಇರಬೇಕು, ಅದು ಅವರ ಆಶಯ. ಆಮೇಲೆ ಬಂದವರೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋದು. ನನಗೆ ಫಸ್ಟ್ ಈ ಮದುವೆಯಲ್ಲಿ ಇದ್ರ ಜೊತೆಗೆ ನಾನು ಇಷ್ಟು ದಿನ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ನನ್ನ ಈ ಮದುವೆ ಸಂದರ್ಭದಲ್ಲಿ ಎಷ್ಟು ಜನ ಅಭಿಮಾನಿಗಳನ್ನು ಊಟವನ್ನು ಅಂದರೆ ಸವಿ ಉಣಿಸ್ಬೇಕು ಅಂತಿದ್ದೀನಿ. ಅದು ಉಣಿಸ್ಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅದು ಇವತ್ತು ನನ್ಸಾಗ್ತಾ ಇದೆ. ಹಲವು ವರ್ಷಗಳ ಸಾಂಸಾರಿಕ ನಂಟಿದೆ ನಿಮ್ಗೆ. ಸೊ ಬಿಕಾಸ್ ಯಾಕಂತಂದ್ರೆ ಈಗ ಡಾಲಿ ಅವರು ನಾಳೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಅಂತ ಸಜೆಷನ್ಸ್ ಅನ್ನ ಕೊಡಕ್ಕೆ ಇಷ್ಟಪಡ್ತಿದ್ದೀರಾ ಅಂತ? ಅಂದ್ರೆ ಈ ಮದುವೆ ಮತ್ತು ಗಂಡು ಹೆಣ್ಣಿನ ಸಂಬಂಧ ಅನ್ನೋದು ಈ ವೆಲ್ಡಿಂಗ್ ಶಾಪ್ ಇದ್ದಂಗೆ. ಅದು ಅಂದ್ರೆ ನಾನು ನನ್ನ ಹೆಂಡತಿ ಹೇಳೋದು ಅದನ್ನೇ, ನಮ್ಮಿಬ್ಬರ ಜಗಳ, ನಮ್ಮಿಬ್ಬರ ನೋವು, ಅದು ಏನು ಅಂದರೆ ಅದು ವೆಲ್ಡ್ ಮಾಡ್ಕೋತಾ ಹೋಗೋದು, ಕಬ್ಬಣ ಕಟ್ ಮಾಡೋದು ಮತ್ತೆ ಜಾಯಿಂಟ್ ಆಗೋದು. ಅಂದರೆ ಜೀವನ ಇದೆಯಲ್ಲ, ಅದು ಎಷ್ಟೇ ಇದಿದ್ರು ನೀವು ಎಷ್ಟು ಚೆನ್ನಾಗಿ ಬದುಕುವುದ್ರ ಕಡೆಗೆ ನಿಮ್ಮನ್ನು ನೀವು ತೋರ್ಪಡಿಸ್ಕೋತೀರಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಿ ಒಬ್ಬನೊಬ್ಬರು. ಯಾಕಂದರೆ ಡಾಲಿ ಒಂದು ಪ್ರೊಫೆಷನಲ್ ಇದ್ದಾರೆ, ಅವರು ಡಾಕ್ಟರ್ ಆಗಿದ್ದಾರೆ. ಅಥವಾ ಅದೇ ಥರದ ಪ್ರೊಫೆಷನಲ್ ಒಂದು ಯಾವುದೇ ಗಂಡು ಹೆಣ್ಣೋದು ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಟ್ಕೊಳ್ಳೋದು, ಒಬ್ಬರಿಗೊಬ್ಬರು ಸಮಯ ಕೊಡೋದು, ಆಮೇಲೆ ಒಬ್ಬರಿಗೊಬ್ಬರಿಗೂ ಕ್ಷಮಿಸುವಂತಹ ಸ್ಥಿತಿಗಳನ್ನು ಮಾಡ್ಕೋತಾ ಹೋಗಬೇಕು. ಈ ಯಾವುದೂ ಸರಾಗವಾಗಿ ಇರೋದಿಲ್ಲ. ಅದಕ್ಕೆ ಹೇಳೋದು, ರಾಗವಾಗಬೇಕು, ಸರಾಗವಾಗಬೇಕು ಅಂದರೆ ನೀವು ಅಭ್ಯಾಸ ಮಾಡಬೇಕು ತುಂಬ ಚೆನ್ನಾಗಿ ಬದುಕೋದನ್ನು. ಈ ಈ ಈ ದಾಂಪತ್ಯ ಜೀವನ ಹೇಗೆ ಯೌವನ ಒಂದು ಥರ ಅಭ್ಯಾಸವನ್ನು ಮಾಡಿಸುತ್ತೆ, ದಾಂಪತ್ಯ ಜೀವನ ನೀವು ನಿಜವಾಗಲೂ ಸಂಸಾರಸ್ಥನಾಗಿ ಬದುಕುವಂಥ ಅಭ್ಯಾಸವನ್ನು ಮಾಡಿಸುತ್ತೆ. ಅಭ್ಯಾಸ ಏನು ಮಾಡುತ್ತೆ, ನಿಮ್ಮನ್ನು ನುರಿತ ಒಬ್ಬ ಮನುಷ್ಯನಾಗಿ ಮಾಡುತ್ತೆ. ಆದರೆ ನುರಿತನಾಗೋದ್ರ ಕಡೆ ಹೋಗಬೇಕು. ನಾನಿದು ಡಾಲಿ ಅಂತಲ್ಲ, ಪ್ರತಿಯೊಬ್ಬರು ಮದುವೆ ಅವ್ರಿಗೆ ಹೇಳೋದು, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಇದಿದ್ರು ಇಬ್ಬರು ಒಟ್ಟಾಗಿ ಅದನ್ನು ಹೇಗೆ ಎದುರಿಸ್ತೀರಿ, ಅಥವಾ ಇಬ್ಬರಲ್ಲಿ ಯಾವುದೇ ತರಹದ ಒದ್ದಾಟಗಳಿದ್ರು ಅದೆಲ್ಲವನ್ನೂ ಬದಿಗಿಟ್ಟು ನಾವು ಹೇಗೆ ಬದುಕ್ತೀರಿ ಅಂತ. ಅದಕ್ಕೆ ಒಂದು ಲೈನ್ ಇದೆ, ಪೆನ್ಸಿಲ್ ಅಣ್ಣನ ಮೊದಲನೇ ಶತ್ರು ಅಳಿಸೋ ರಬ್ಬರು, ತಪ್ಪು ಬರೆದರೆ ಬಿಡೋದಿಲ್ಲ ಎಷ್ಟೇ ಹೇಳಿದ್ರು. ಪೆನ್ಸಿಲ್ ಅಣ್ಣನ ಎರಡನೇ ಶತ್ರು ಹೆರಿಯೋ ಮೆಂಡರು, ಮೊಂಡಾಗಿರಲು ಬಿಡೋದಿಲ್ಲ ಎಷ್ಟೇ ಬಡ್ಕೊಂಡು ಅಂತ. ಆದರೆ ಒಂದು ಪೆನ್ಸಿಲು ಒಂದು ಪುಸ್ತಕದಲ್ಲಿ ಕಥೆ ಬರಿತಾನೆ ಹೋಗುತ್ತೆ, ತಪ್ಪಾದರೆ ಪೆನ್ಸಿಲ್ನಲ್ಲಿ ಬರೆದ್ರೆ ರಬ್ಬರ್ ಇರುತ್ತೆ ಅಳ್ಸಕ್ಕೆ. ಹಾಗೆ ಜೀವನ ಇದ್ರೆ ಸಖತ್ತಾಗಿರುತ್ತೆ. ಯಾವ ರೀತಿಯಾದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ ಡಾಲಿ ಅವ್ರಿಗಾಗಿರ್ಬೋದು, ಆಕ್ಟರ್ ಮತ್ತೆ ಡಾಕ್ಟರ್ ಅವರ ಮದುವೆಗೆ? ಏನಿಲ್ಲ,
ಆಕ್ಟರ್ ಅಂಡ್ ಡಾಕ್ಟರ್ ಇಸ್ ಸೇಮ್ ಅಂತ. ಇಬ್ಬರು ಹೃದಯದಕ್ಕೆ ಸಂಬಂಧಿಸಿದಂತಹ ಅಂದ್ರೆ ಯಾವುದೇ ಥರದ, ಈಗ ಒಳ್ಳೆಯ ಒಬ್ಬ ನಟ ಅಥವಾ ಒಬ್ಬ ಕಲಾವಿದ ಮಾನಸಿಕವಾಗಿ ಈ ನಮ್ಮಲ್ಲಿರುವಂತಹ ಈಗ ಕ್ಯಾರೆಕ್ಟರ್ಗಳು, ರಾಜ್ಕುಮಾರ್ ಅವರು ಎಂತೆಂಥ ಬಂಗಾರದ ಮನುಷ್ಯದ ಒಂದು ರೋಲನ್ನು ಮಾಡಿದಾಗ ಎಷ್ಟೋ ಜನ ತಮ್ಮ ಕೆಲಸವನ್ನು ಬಿಟ್ಟು ಮತ್ತೆ ರೈತರಾಗಬೇಕು ಅಂತ ಬಂದರು. ಆದರೆ ನಟನಿಗೆ ಆ ಥರದ ಶಕ್ತಿ ಇದೆ. ಡಾಕ್ಟ್ರಿಗೆ ಒಬ್ಬ ರೋಗಿಯಾಗಿದ್ದರೆ ಅವನನ್ನು ಗುಣಮುಖ ಮಾಡುವಂಥದ್ದು, ಅಂದರೆ ಮಾನಸಿಕವಾಗಿ ಗುಣಮುಖ ಮಾಡುವಂತಹ ಕಲೆ ಒಬ್ಬ ನಟ ಅಥವಾ ಕಲಾವಿದನಲ್ಲಿರುತ್ತೆ. ಬೇರೆ ಎಲ್ಲ ರೀತಿಯ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಆದರೂ ಕೂಡ ಅದರಿಂದ ಹೊರಗೆ ಬರೆಸೋದಕ್ಕೆ ಇರುವಂಥ ಶಕ್ತಿ ಡಾಕ್ಟ್ರಲ್ಲಿರುತ್ತೆ. ಇವರಿಬ್ಬರು ಸಮಾಜಮುಖಿಯಾಗಿ ಬದುಕ್ತಾ ಇದ್ದಾರಲ್ಲ, ಅದು ಬಹಳ ಇಬ್ಬರು ಸಮಾಜಮುಖಿ, ಅಂದರೆ ಇವರಿಬ್ಬರು ಕೇರ್ ತಗೊಳ್ಳೋ, ಸಮಾಜವನ್ನು ಕೇರ್ ತಗೊಳ್ಳುವಂತಹ ಸ್ಥಿತಿಯಲ್ಲಿ ಇವರು ಇದ್ದಾರೆ. ಹಾಗಾಗಿ ಇಬ್ಬರು ಆಕ್ಟರ್ ಅಂಡ್ ಡಾಕ್ಟರ್ ಇಬ್ಬರು ಸಮಾಜಮುಖಿಯಾಗಿ ಮತ್ತು ತಾವು ಪ್ರೀತಿಯಿಂದ ಬದುಕಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಕೋರೇಷನ್ ಜೊತೆಗೆ ಸೆಟ್ಗಳ ಜೊತೆಗೆ ಅದ್ರ ಜೊತೆಗೆ ಸಂಬಂಧಕ್ಕೆ ಹಾಗೆಯೇ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಮತ್ತಷ್ಟು ಸೆಲೆಬ್ರಿಟಿಗಳಿಗಾಗಿರ್ಬೋದು, ಮತ್ತಷ್ಟು ಸಿನಿಮಾಗಳಿಗಾಗಿರ್ಬೋದು, ನಿಮ್ಮ ಒಂದು ಸೇವೆ ಬೇಕೇ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನಿಮ್ಮೆಲ್ಲರ ಪ್ರೀತಿಯ ಕಲಾ ನಿರ್ದೇಶಕ ಹಾಗೂ ನಟ ಅರುಣ್ ಸಾಗರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.